ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಿಕ್ಕಮಗಳೂರು ತಾಲೂಕಿನ ವಿವಾದಿತ ಧಾರ್ಮಿಕ ಕ್ಷೇತ್ರ ಎಂದೇ ಖ್ಯಾತಿಯಾಗಿರುವ ದತ್ತಪೀಠದ ತಪ್ಪಲಿನಲ್ಲಿ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದೆ. ದತ್ತಪೀಠದಿಂದ ಮಾಣಿಕ್ಯಧಾರಕ್ಕೆ ತೆರಳುವ ಮಾರ್ಗದ ಮಧ್ಯೆ ಮರಗಳ ಕೆಳಗೆ ಹಸಿರು ಚಾದರ ಹೊದಿಸಿ ಹೊಸ ಗೋರಿಗಳ ನಿರ್ಮಾಣಕ್ಕೆ ಅನುಕೂಲವಾಗುವ ರೀತಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂದು ಹಿಂದೂ ಸಂಘಟನೆಗಳು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ದತ್ತಪೀಠ ಹಾಗೂ ಮಾಣಿಕ್ಯಧಾರದಲ್ಲಿ ನಡೆಯುತ್ತಿರುವ ಅನಧಿಕೃತ ಇಸ್ಲಾಮಿನ ಕುರುಹುಗಳು, ಗೋರಿಗಳು, ಹಸಿರು ಚಾದರ್ ಹೊದಿಸಿ ಪೂಜೆ ಮಾಡುತ್ತಿರುವ ಹಾಗೂ ಅನಧಿಕೃತ ಹೊಸ ಆಚರಣೆಗಳನ್ನು ತಡೆಗಟ್ಟುವಂತೆ ಹಿಂದೂ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಧಾರ್ಮಿಕ ದತ್ತಿ ಹಾಗೂ ಪೊಲೀಸ್ ಇಲಾಖೆ ಗಮನದಲ್ಲಿದ್ದರೂ ಅಧಿಕಾರಿಗಳು ಅವುಗಳನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಹೊಸ ಆಚರಣೆಗಳಿಗೆ ಅವಕಾಶ ನೀಡಬಾರದು ಎಂಬ ನ್ಯಾಯಾಲಯದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನಡೆಯುವ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ನೀಡದೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿವೆ. ಹಸಿರುಕರಣ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಹಸಿರುಕರಣ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಪವಿತ್ರವಾದಂತಹ ದತ್ತಪೀಠದಲ್ಲಿ ಇರತಕ್ಕಂಥ ಚಂದ್ರದ್ರೋಣ ಪರ್ವತದಲ್ಲಿ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾದಂತಹ ಏನು ಇಲ್ಲಿ ಹಸಿರೀಕರಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಏನೇನು ಷಡ್ಯಂತ್ರ ಇದೆ, ಆ ಷಡ್ಯಂತ್ರದಲ್ಲಿ ಈಗ ಮಾಣಿಕ್ಯಧಾರವು ಒಂದಾಗಿದೆ. ಮಾಣಿಕ್ಯಧಾರ ಅಂತ ಕೇಳಿದ್ರೆ ಅದು ಆಯುರ್ವೇದದ ಔಷಧಿಯ ಗಿಡಮೂಲಿಕೆಗಳು ಇರತಕ್ಕಂತಹ ನೀರು ಬಿದ್ದಂಥ ಸಂದರ್ಭದಲ್ಲಿ ಚರ್ಮರೋಗ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಆದರೆ ಅಲ್ಲಿಯೂ ಸಹ ಇವತ್ತು ಗೋರಿಯನ್ನು ಮಾಡುವಂಥದ್ದು, ಆ ಗೋರಿಗಳ ಮೇಲೆ ಹಸಿರು ಚಾದರನ್ನು ಹಾಕಿ ಅಲ್ಲೂ ಸಹ ಈ ಗೋರಿಗಳಿದೆ ಅಂತ ಹೇಳ್ತಕ್ಕಂಥದ್ದು ಮಾಡ್ತಿರ್ತಕ್ಕಂಥದ್ದು ಅಕ್ಷದ ಖಂಡನೀಯ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಏನು GPR ತಂತ್ರಜ್ಞಾನದಲ್ಲಿ ಅಲ್ಲಿ ಏನು ಗೋರಿಯನ್ನು ಮಾಡಿದಾರೆ ಅಂತ ಹೇಳಿ ಏನು ಉತ್ಖನನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಕೊಡ್ತಾ ಇದೀವಿ. ಅದೇ ರೀತಿಯಲ್ಲಿ ಮಾಣಿಕ್ಯಧಾರಕ್ಕೆ ಹೋಗುವಂತ ಜಾಗದಲ್ಲಿ ಒಂಟಿ ಮರ ಮತ್ತು ಏನು ಕೆರೆ ಇದೆ, ಆ ಕೆರೆ ಜಾಗ ಅಂತ ಕೇಳಿದ್ರೆ ಅದು ಪ್ರವಾಸೋದ್ಯಮ ಪವಿತ್ರವಾದಂತಹ ದತ್ತಪೀಠ